ಜೊತೆಗೆ ಈಗ ಈ ಪ್ರಕರಣದ ಮಾಫಿ ಸಾಕ್ಷಿ ಬಸವರಾಜ ಮುತ್ತಗಿ ಅವರು ಕೂಡ ಜಾಯಿನ್ ಆದರು. ಬಸವರಾಜ್ ಅವರೇ ನಮಸ್ಕಾರ. ಸರ್ ನಮಸ್ತೆ. ಸರ್ ನಮಸ್ತೆ. ಇನ್ನು ಬಿಜೆಪಿ ವಕ್ತಾರರು MG ಮಹೇಶ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಮಹೇಶ್ ಅವರೇ ನಮಸ್ಕಾರ. ನಮಸ್ಕಾರ. ನಾವು ಕಾಂಗ್ರೆಸ್ ವಕ್ತಾರರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿದ್ವಿ ಬನ್ನಿ ಅಂತ. ಕಾಂಗ್ರೆಸ್ನವರು ಏನು ಉತ್ತರ ಕೊಡ್ತಿದ್ದಾರೆ ಅಂತಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತಿದ್ದಾರೆ. ಇದೇ ವಿನಯ್ ಕುಲಕರ್ಣಿಗೆ ಟಿಕೆಟ್ ಕೊಟ್ಟಾಗ ಸಂಬಂಧ ಇತ್ತು, ಧಾರವಾಡಕ್ಕೆ ಹೋಗೋದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದಾಗ ಕಾಂಗ್ರೆಸ್ ಆ ವ್ಯಕ್ತಿಯನ್ನು ಗೆಲ್ಲಿಸುವಾಗ ಸಂಬಂಧ ಇತ್ತು, ಜೈಲಲ್ಲಿ ಹೋಗಿ ಭೇಟಿಯಾಗುವಾಗ ಸಂಬಂಧ ಇತ್ತು, ವಿನಯ್ ಕುಲಕರ್ಣಿ ಪತ್ನಿಯನ್ನ ನಿಗಮ ಮಂಡಳಿ ಅಧ್ಯಕ್ಷರನ್ನಾಗಿ ಮಾಡಿದಾಗ ಸಂಬಂಧ ಇತ್ತು, ಮಂತ್ರಿ ಮಾಡಿದಾಗ ಸಂಬಂಧ ಇತ್ತು. ಟಿಕೆಟ್ ಇದೇ ಕೈಯಲ್ಲಿ ಕೊಟ್ಟಿರೋದು DK ಶಿವಕುಮಾರ್ ಅವರು, ಅದೇ ವಿನಯ್ ಕುಲಕರ್ಣಿ ಅವರಿಗೆ. ಆಗೆಲ್ಲ ಸಂಬಂಧ ಇತ್ತು. ಈಗ ದೋಷಿ ಅಂತ ಆದಾಗ, ಅಪರಾಧಿ ಅಂತ ಆದಾಗ ನಮಗೂ ಅವರಿಗೂ ಸಂಬಂಧ ಇಲ್ಲ ಅನ್ನೋ ಪ್ರತಿಕ್ರಿಯೆ ಕಾಂಗ್ರೆಸ್ ಕಚೇರಿಯಿಂದ ಬರುತ್ತೆ. ನಾವು ನಮ್ಮ ವಕ್ತಾರರನ್ನು ಕಳಿಸಲ್ಲ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಕಾಂಗ್ರೆಸ್ನ ನೈತಿಕತೆಯ ಪ್ರಶ್ನೆ ಇದು. ಎಂಥವರಿಗೆ ಟಿಕೆಟ್ ಕೊಡ್ತಾರೆ, ಎಂಥವ್ರನ್ನ ಗೆಲ್ಲಿಸ್ತಾರೆ, ಎಂಥವರ ಪರವಾಗಿ ಪ್ರಚಾರ ಮಾಡ್ತಾರೆ, ನೈತಿಕತೆಯ ಪ್ರಶ್ನೆ. ನಾನು ಬಸವರಾಜ ಮುತ್ತಗಿಯವರನ್ನು ಕೇಳ್ತೀನಿ. ಬಸವರಾಜ್ ಅವರೇ, ತಪ್ಪು ಮಾಡಿದ ಸಂದರ್ಭದಲ್ಲಿ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಭಗವಂತ ಒಂದು ಅವಕಾಶ ಕೊಡ್ತಾನೆ, ಅದನ್ನು ಯುಟಿಲೈಸ್ ಮಾಡಿಕೊಳ್ಬೇಕು. ತಾವು ಅದನ್ನು ಮಾಡಿಕೊಂಡ್ರಿ ಅಂತ ಅನಿಸ್ತಾ ಇದೆಯಾ? ಅಲ್ಲ, ತಪ್ಪಿಗೆ ಕ್ಷಮೆ ಅಂತೂ ಇಲ್ಲ ಸರ್. ಬಟ್ ನಾನು ಸಾಧ್ಯ ಆದ ಮಟ್ಟಿಗೆ ನನಗೆ ಏನು ಸತ್ಯ ಹೇಳಬೇಕಿತ್ತು ಆ ಕೋರ್ಟಿಗೆ ಸತ್ಯವನ್ನು ಹೇಳಿ ನಾನು ಮಾಡಿಕೊಂಡಂಥ ತಪ್ಪಿಗೆ ನಾನು ಪ್ರಾಯಶ್ಚಿತ ಮಾಡಿಕೊಂಡೆ. ಏನು ಹೇಳ್ತೀರಿ ಈಗ? ವಿನಯ್ ಕುಲಕರ್ಣಿ ಅಪರಾಧಿ ಅನ್ನೋದು ಸಾಬೀತಾಗಿದೆ. ಯಾಕಂದ್ರೆ ನಾವು ಮಾಡಿರೋ ತಪ್ಪಿಗೆ ಕ್ಷಮೆನೇ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ಜೀವ ಹೋಗೈತಿ, ಅದನ್ನು ವಾಪಸ್ ತಗೊಳಕ್ಕಾಗಲ್ಲ. ಆದರೆ ಸಾಧ್ಯ ಆದ ಮಟ್ಟಿಗೆ ಈ ನಮ್ಮಿಂದ ಮತ್ತೊಂದು ಯುವಕರು ದಾರಿ ತಪ್ಪಬಾರ್ದು, ಈ ಯುವಕರು ನಮ್ಮನ್ನು ನೋಡಿ ಮತ್ತೊಂದು ಈ ಥರದ್ದು ಕಲಿಬಾರ್ದು ಅಂತ ತಿಳ್ಕೊಂಡು ನಾನು ಪಾಪ ಪ್ರಜ್ಞೆ ಕಾಡ್ತಿತ್ತು. ಅದಕ್ಕೆ ಸತ್ಯ ಹೇಳೀನಿ. ಕೋರ್ಟ್ ಏನು ನಿರ್ಣಯ ತಗೊಂಡದ್ದು ಅದಕ್ಕೆ ಬದ್ಧವಾಗಿರುವಂಥ ವ್ಯವಸ್ಥೆ ಸರ್. ಈಗ ಬಸವರಾಜ್ ಅವರು, ತಾವು ಈ ವಿಷವರ್ತುಲದಲ್ಲಿ ಹೆಂಗೆ ಸಿಕ್ಕಾಕೊಂಡ್ರಿ? ಆವತ್ತಿನ ಪರಿಸ್ಥಿತಿ ನನಗೆ ಬಂದಂಥ ಪರಿಸ್ಥಿತಿ ಬೇರೆ ಯಾರಿಗೂ ಬರೋದು ಬೇಡ ಸರ್. ಭಾಳ ಒತ್ತಡದೊಳಗಿದ್ದೆ. ಒಂದು ಕಡೆ ನನ್ನ ಕುಟುಂಬ, ಒಂದು ಕಡೆ ನನ್ನ ಹೆಂಡತಿ ಹಾಸ್ಪಿಟಲೈಸ್ ಆಗಿದ್ಲು. ಅವೆಲ್ಲ ಒತ್ತಡದೊಳಗೆ ನಾನು ಅದನ್ನು ಹೆಂಗೆ ನಿಭಾಯಿಸ್ಕೊಂಡೆ ಅನ್ನೋದು ನನಗೆ ಇವತ್ತು ಅದನ್ನು ನೆನೆಸ್ಕೊಂಡ್ರೆ ನಾನು ಭಾಗ್ಯ ಆಗಬಾರ್ದಿತ್ತು, ಆಗಿ ಹೋಗ್ಬಿಟ್ಟೇನೆ ಅಷ್ಟೇ ಸರ್. ಆ ನಂತರ ತಾವು ಮಾಫಿ ಸಾಕ್ಷಿ ಅಂತ ಆದ ನಂತರ ತಮಗೆ ಯಾವ ರೀತಿ ಒತ್ತಡಗಳು ಬಂತು ಬಸವರಾಜ್ ಅವರೇ? ಒತ್ತಡ ಏನು ಸರ್, ನನ್ನ ಸಾಕ್ಷಿ ನಡೆಯೋ ಟೈಮ್ನಾಗೂ ಸಹಿತ ನಮ್ಮ ತಾಯಿಗೆ ಥ್ರೆಟನ್ ಕಾಲ್ ಬಂದು, ನನ್ನ ಫ್ಯಾಮ್ಲಿಗೆ, ನನ್ನ ಹೆಂಡತಿ ನಂಬರ್ ಕೇಳಿದರು, ನನ್ನ ಅಳಿಯಂಗೆ ಫೋನ್ ಮಾಡಿದರು. ಸಾಕಷ್ಟು ದೊಡ್ಡವ್ರ ಕಡೆಯಿಂದ ನಾನು ಸಾಕ್ಷಿ ಹೇಳಬಾರ್ದು, ನಮಗೆ ಪ್ರತಿಕೂಲ ಸಾಕ್ಷಿಯಾಗಿ ಹೇಳಕ್ಕೆ ಹೇಳ್ರಿ ಅಂದರು. ಆಮೇಲೆ ಎಲ್ಲ ರೀತಿಯಿಂದನೂ ನಮ್ಮನ್ನು ಬಗ್ಗು ಬಿಡಿಯಕ್ಕೆ ನೋಡಿದ್ರು, ಅದು ಆಗಲಿಲ್ಲ ಅವ್ರ ಕಡೆ. ಈಗ ಏನು ಹೇಳ್ತೀರಿ? ಈಗ ಅಪರಾಧಿ ಅನ್ನೋದು ಸಾಬೀತಾಗಿದೆ, ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಅದು ಕೋರ್ಟ್ ಏನು ನಿರ್ಣಯ ತಗೋತೈತೆ ಕಾದು ನೋಡ್ಬೇಕು ಸರ್. ಈ ಖುಷಿ ಇದೆ ತಮಗೆ ಈ ವಿಚಾರದಲ್ಲಿ? ಅಂದರೆ ಮಾಡಿದ್ದ ತಪ್ಪಿಗೆ ಪ್ರಾಯಶ್ಚಿತ್ತ ಪಡ್ತಾ ಇದ್ದೀನಿ, ಅಥವಾ ತಪ್ಪನ್ನು ಸರಿ ಮಾಡೋದಕ್ಕಾಗಲ್ಲ, ಯಾರಿಂದ ತಪ್ಪಾಯಿತು ಅವರಿಗೆ ಶಿಕ್ಷೆ ಆಗೋದಕ್ಕೆ ನಾನು ಕಾರಣ ಆದೆ ಅಂತ ಅನಿಸ್ತಾ ಇದೆ ತಮಗೆ? ಹೌದು ಸರ್. ಏಕೆಂದರೆ ನಾವೆಲ್ಲ ಹೋರಾಟ ಸಂಘಟನೆ ಒಳಗೆ ಬಂದಂಥವ್ರು, ನಮ್ಮನ್ನು ನೋಡಿ ಭಾಳಷ್ಟು ಜನ ಮೋಟಿವೇಟ್ ಆಗ್ತಾರೆ. ಬಟ್ ನಾವು ಮಾಡಿದಂಥ ಕೆಟ್ಟ ಕೆಲಸದಿಂದ ಯುವಕರು ಅದೇ ದಾರಿ ಒಳಗೆ, ನಾವು ಕೋರ್ಟಿಗೆ ಹೋಗುವಾಗ ನಮಗೆ ಕೊಡೋ ಸೆಕ್ಯೂರಿಟಿ ನೋಡಿ ನಾನೊಬ್ಬ ಇನ್ಸ್ಪೆಕ್ಟರ್ಗೆ ಹೇಳಿದ್ದೆ, ಯಾಕ್ರಿ ನೀವು ಇಷ್ಟೊಂದು ಸೆಕ್ಯೂರಿಟಿ ನೀವು ನಮಗೆ ಕೊಡ್ತೀರಿ, ಈ ಮರ್ಡರ್ ಮಾಡಿದವ್ರಿಗೆ ಇಷ್ಟೊಂದು ಫೆಸಿಲಿಟಿ ಕೊಡ್ತಾರಂತೂ ಯೂತ್ಸಿಗೆ ಗೊತ್ತಾದರೆ ಈ ಮರ್ಡರ್ ಕೇಸ್ಗಳು ಜಾಸ್ತಿ ಆಗ್ತಾವಂತೇಳಿ. ಆ ಹಂತದೊಳಗೆ ಆ ಧಾರವಾಡ ಜಿಲ್ಲೆ ಒಳಗೆ ಅದ ನಡೀತು, ಅತಿ ಹೆಚ್ಚು ಮರ್ಡರ್ ಕೇಸ್ಗಳದು. ಅಂದ್ರೆ ಮರ್ಡರ್ ಮಾಡಿದವ್ರಿಗೆ ಇಷ್ಟೊಂದು ಫೆಸಿಲಿಟಿ ಸಿಗ್ತಾವ ಅಂತೇಳಿ. ಎಸ್, ನಾನು ಮಾತನಾಡಿಸ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.